ಇನ್ನು ಹೆಚ್ಚಿನ ಚಪ್ಪಾಳೆ ಮುಖಾಂತರ ಧೀಮಂತ ನಿರ್ದೇಶಕ ಶ್ರೀ ರಾಜೇಂದ್ರ ಸಿಂಗ್ ಅವರನ್ನು ಗೌರವಿಸಬೇಕು. ಕನ್ನಡ ಚಿತ್ರರಂಗದಲ್ಲಿ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಸನ್ಮಾನ ನೀಡ್ತಾ ಇದೆ. ಸರ್ ಹಾಗೆ ನೀವು ಕೇವಲ ನಿರ್ದೇಶಕ ಅಲ್ಲ ಸರ್, ತಾವೊಬ್ಬ ಗ್ಲೋಬಲ್ ಪೀಸ್ ಮೆಸೇಂಜರ್. ಸೊ ನೀವೊಬ್ಬ ಶಾಂತಿ ದೂತ ಆಗಿದೆ ಚಿತ್ರದ ಮೂಲಕ. ಸೊ ಹಾಗಾಗಿ ಈ ಶಾಂತಿ ದೂತನಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ ಮುಖಾಂತರ ಈ ಭೂಮಿ ಮೇಲೆ ಯುದ್ಧ ಇರಬಾರದು, ಯುದ್ಧ ಸ್ವರಾಜ್ಯ ದೂರ ಸರಿಯಾಚಿಗೆ ಅಂತ ಹೇಳಿದಂತ ಮಹಾನ್ ವ್ಯಕ್ತಿ, ಆತನ ಚಿಂತನೆ, ಆತನ ಒಂದು ಯೋಚನೆ, ಆತನ ಸಾಮಾಜಿಕ ಕಳಕಳಿಗೆ ದೊಡ್ಡ ಚಪ್ಪಾಳೆ ಸತತವಾಗಿ ಬದಲಾಗಿದೆ. ಪ್ರೊಡಕ್ಷನ್ ಇಂದ ಇರ್ಬೋದು, ಆರ್ಟ್ ಡೈರೆಕ್ಷನ್, ಫೋಟೋಗ್ರಫಿ, ಮ್ಯೂಸಿಕ್, ಪ್ರತಿಯೊಬ್ಬರು ಸಂಪೂರ್ಣವಾಗಿ ಕಾರ್ಯ ಎರೆದು ಒಂದು ಮುಖ್ಯನಾಗಿದೆ. ಅದರಿಂದ ಎಲ್ಲರಿಗೂ ಸೇರ್ಪಡೆ. ಯಾಕೆಂದ್ರೆ ಕ್ರಿಕೆಟ್ ಒಬ್ಬ ಕ್ಯಾಪ್ಟನ್ ಆಗಲ್ಲ, 11 ಜನ ಇದ್ರೇನೆ ಅದು ಕ್ಯಾಪ್ಟನ್. ಆವಾಗ ಒಂದು ಪೂರ್ಣ ಸಿನಿಮಾ ಆಗೋದಕ್ಕೆ ಪೂರ್ಣ ಬೆಂಬಲ ಸಿಗುತ್ತೆ. ಯಾಕೆಂದ್ರೆ ಬರೀ ಕ್ಯಾಮರಾ ಹಿಂದೆ ಕೆಲಸ ಮಾಡೋ ಸಿನಿಮಾನೇ ಇಲ್ಲ. ಅದರಿಂದ ಮೊದಲು ನಾವು ಪ್ರೇಕ್ಷಕರನ್ನ, ಯಾಕೆಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಇರೋದೇ ಪ್ರೇಕ್ಷಕರು, ಅವ್ರ ಚಪ್ಪಾಳೆ, ಅವ್ರ ಕಣ್ಣೀರು, ಅವ್ರ ನಗು. ಯಾಕಂದ್ರೆ 2.5 ಗಂಟೆ ಎಲ್ಲೋ ಕಷ್ಟಪಟ್ಟು ಕೂಲಿ ಮಾಡಿ ಅಲ್ಲೆಲ್ಲ ತಂದು ನಮ್ಗೆ ಕೊಟ್ಟು 100 ರೂಪಾಯಿ 70 ರೂಪಾಯಿ ಕೊಟ್ಟು 2.5 ಗಂಟೆ ನಾವು ಕೂಡ ಹಾಕ್ತೀವಿ. ಅದನ್ನ ನೋಡಿ ಅದರಲ್ಲಿ ಮೆಚ್ಕೊಂಡು ನಾವು ಚಪ್ಪಾಳೆ ತಟ್ಟಿ ಬೇಸ್ ಅಂದಾಗ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ. ಅಂದ್ರೆ ಅವತ್ತು ಗ್ರಾಫಿಕ್ ಇರ್ಲಿಲ್ಲ. ಡೈರೆಕ್ಟ್ ಆಗಿ ವಿಷ್ಣುವರ್ಧನ್ಗೆ ಪ್ಯಾರಾಚೂಟ್ ಹಾಕಿ 2-3 ಟೇಕ್ ತೆಗೆದ್ವಿ, ಸರಿ ಬರ್ಲಿಲ್ಲ. ನಾನು ಬೇಡ ಸಾಕು, 2-3 ಶಾಟ್ ಸಿಕ್ಕಿದೆ ಇಲ್ಲ ಇಲ್ಲ ಅಂತ ವಿಷ್ಣು ಹಠ ಮಾಡಿ ಇನ್ನೊಂದು ಶಾಟ್ ಟ್ರೈ ಮಾಡೋಣ ಅಂತ. ಈ ಸಿನಿಮಾದಲ್ಲಿ ಇನ್ನೊಂದು ಶಾಟ್ ಅನ್ನೋದೇ ಬಹಳ ಡೇಂಜರ್. ಸೆಕೆಂಡ್ ಟೇಕ್ ಅಂದ ತಕ್ಷಣ ಬೇಕಾದ ಜನಕ್ಕೆ ಆಕ್ಸಿಡೆಂಟ್ಗಳಾಗೋಗ್ತಿದೆ. ನೀವು ಚರಿತ್ರೆ ತೆಗೆದು ನೋಡಿ, ಟೇಕ್ 2 ಅಂದ್ರೆ ಅದು ಬಹಳ ಕಷ್ಟ, ಬರ್ಕೋದೇ ಇಲ್ಲ ಅವರು. ಅಂತದ್ರಲ್ಲಿ ಅದು ಬೇರೆ ಭಯ ಆಯ್ತು ನನಗೆ. ಅದೇನಾಯ್ತು, ಹೋಗ್ತಿದ್ದಂಗೆ ಅದು ಲಾಕ್ ಓಪನ್ ಆಗುತ್ತೆ ಇಳಿಯುವಾಗ. ಬಿದ್ದ ತಕ್ಷಣ ವಿಷ್ಣು, ನಾನು 150 ಅಡಿ 200 ಅಡಿ ದೂರದಲ್ಲಿದ್ದೆ. ರಾಜಾರಾಮ್ ಸರ್ ಇವನೇನೋ ಹೇಳ್ತಾನೆ ಇಲ್ಲ, ಓಡಿ ಸರ್. ನಾನು ಓಡ್ದೆ ಅಲ್ಲಿಗೆ. ಯಾಕೆಂದ್ರೆ ಏನ್ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇನ್ನು ಜೀವನ ಪರಿಣ ಅದು ನಾವು 7 ಜನ್ಮಕ್ಕೂ ಅದನ್ನ ಕ್ಯಾರಿ ಮಾಡ್ಬೇಕಾಗ್ತಲ್ಲ. ಹೆಚ್ಚು ಕಡಿಮೆ ಆಗ್ಬಿಟ್ರೆ ಗುಂಡಿಗೆ ಹೋದಾಗ ಏನ್ ಓಡಿ ಮಾಡೋಣ, ನಾನು ಫಸ್ಟ್ ಕ್ಲಾಸ್ ಅಂದಾಗ. ಆದ್ರೆ ಒಂದು ಸ್ಟಾಪ್ ಓಪನ್ ಮಾಡ್ಬಿಡು ಅಂದ್ರೆ ಅಷ್ಟು ಸ್ನೇಹ ಇತ್ತು. ಹಾಗೆ ವಿಷ್ಣುವರ್ಧನ್ ತಲೆ ಬೋಳಿಸೋದಿದೆಯಲ್ಲ, ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆ ಬೋಳಿಸ್ಬೇಕಾಗುತ್ತೆ ಅಂತ. ಚೂರ್ಚೂರೆ ಯಾಕಂದ್ರೆ ಡೈರೆಕ್ಟ್ ಒಂದು ಆರ್ಟಿಸ್ಟ್ ನ ಹ್ಯಾಂಡಲ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವ್ರ ಮೂಡಿಗೆ, ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ ನಮ್ಗೆ ಗೊತ್ತಿರ್ಬೇಕು. ನಾವು ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಏನಿದ್ರು ಪ್ರೀತಿಯಿಂದ ಗೆಲ್ಬೇಕು ಒಬ್ಬ ಆಕ್ಟರ್ನ. ಆ ಸಮಯದಲ್ಲಿ ಒಂದ್ ದಿವಸ ರಾತ್ರಿ ಹೇಳಿದೆ ಈ ತರ ಇದೆ ಅಂತ. 2 ಸೆಕೆಂಡ್ ಸಿನಿಮಾ ಗೆಲ್ಬೇಕು ಮಾಡೋಣ. ಯಾಕೆಂದ್ರೆ ಏನೇನಿತ್ತು ಅಂದ್ರೆ ನಮ್ ಸೀನ್ ನಲ್ಲಿ ತಲೆ ಓಡಿಸ್ಬಿಟ್ಮೇಲೆ ಇನ್ನು 6 ತಿಂಗಳು ಬೇರೆ ಪಿಕ್ಚರ್ ಮಾಡಕ್ಕಿರ್ಲಿಲ್ಲ. ಯಾಕಂದ್ರೆ ಹೇಗೆ ಬೆಳಿಬೇಕು, ವೀಕ್ ಹಾಕಿದ್ರೆ ಮ್ಯಾಚ್ ಆಗಲ್ಲ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಬಟ್ ನಮ್ಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನಾರಾಯಣ ಅಂತ ಹೇರ್ ಕಟಿಂಗ್ ಇದ್ದಾರೆ, ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಹೇರ್ ಕಟಿಂಗ್. ಅವನಿಗೆ ಬಟ್ಟೆ ಹಾಕ್ಬಿಡು, ಅವನೇ ಮಾಡ್ಲಿ ಅಂತ. ಸರಿ, ಅವನಿಗೆ ಬಟ್ಟೆ ಹಾಕಿ ಅದು ಏನು ಒಂದು ಅರ್ಧ ದಿವಸ ತೆಗೆದೀವಿ. ಸ್ವಲ್ಪ ಪೋರ್ಷನ್ ತೆಗೆಯೋದು, ಆಂಗಲ್ ಚೇಂಜ್ ಮಾಡೋದು, ಲೈಟ್ ಮಾಡೋದು, ಅದು ಆ ನೀರ್ ಹಾಕಿ ಆ ಮನುಷ್ಯ ಎಲ್ಲ ಇದು ಮಾಡ್ಬೇಕಾದ್ರೆ ಮತ್ತಿತ್ಲ ಕಡೆಯಿಂದ ತೆಗೆಯೋದು. ಹೀಗೆ ಆ ಶಾರ್ಟ್ಸ್ ನ ತೆಗೆಯೋದಕ್ಕೆ ಏನಿಲ್ಲ ಅಂದ್ರೂ 10 hours ಮೇಲೆ ಆಯ್ತು. ಅಷ್ಟೊತ್ತು ವಿಷ್ಣುವರ್ಧನ್ ಅಷ್ಟೊಂದು ಕೂತಿದ್ರು. ಇವತ್ತು ವಿಷ್ಣುವರ್ಧನ್, ಸುಹಾಸಿನಿ ಮತ್ತೆ ಎಂಟೈರ್ ಯೂನಿಟ್, ಕ್ಯಾಮ್ರಾ ಆಗಿರ್ಬೋದು, ಸ್ಟಂಟ್ನವರಾಗಿರ್ಬೋದು, ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ಹೇಳಕ್ಕೆ ಯಾರು ಹೇಳಿದ್ರು ಅದು ನಂಬಕ್ಕಾಗಲ್ಲ. ಆ ತರ ಕಷ್ಟಗಳು ಪಟ್ಟಿದ್ದೀವಿ. ಬಟ್ ಏನಂದ್ರೆ ಒಂದ್ ತೆರೆ ಮೇಲೆ ನೋಡಿದಾಗ ಒಂದು ಸಂತೋಷ. ಇವತ್ತು ಮುತ್ತಿನಹಾರ ಅವ್ರು ಕ್ಲಾಸಿಕ್ ಅಂತಾರೆ. ಅದಾಗೇನೆ ಕಾಗಸ್ಗೆ ಫುಲ್ ಮೊದಲು ಚೆನ್ನಾಗಿ ಹೋಗಿಲ್ಲ, ಆಮೇಲೆ ಕಾಗಸ್ಗೆ ಫುಲ್ ಒಂದು ಕ್ಲಾಸಿಕ್ ಆಯ್ತು. ಮೇರಾ ನಾಮ್ ಜೋಕರ್ ಮೊದಲು ಓಡಲಿಲ್ಲ, ಆಮೇಲೆ ಕ್ಲಾಸಿಕ್ ಆಯ್ತು. ಹಾಗೆ ಮುತ್ತಿನಹಾರ ಇನ್ನೂ 50 ವರ್ಷ ಆದ್ರೂ ಅದು ಕ್ಲಾಸಿಕ್ ಆಗೇ ಇದೆ.
ಸ್ವಲ್ಪ ಹೇಳಿ ಅಂತ. ಏನಿಲ್ಲ, ಒಬ್ರು ಒಳ್ಳೆ ಆಕ್ಟ್ರೆಸ್ ಬಂಧನದಲ್ಲಿ ಆಕೆ ಕಲ್ಪನಾ, ಆರ್ತಿ, ಭಾರತಿ, ಜಯಂತಿ, ಲೀಲಾವತಿ ಈ ತರನೇ ಕನ್ನಡದಲ್ಲಿ ಹೀರೋಯಿನ್ಗಳು ಒಂದು ಕಥೆನ ತಮ್ಮ ಶೋಲ್ಡರ್ ಮೇಲೆ ತಗೊಂಡು ಹೋಗೋರು. ಹೀರೋ ಬೇಕಾಗಿರ್ಲಿಲ್ಲ. ಆ ಥರದಲ್ಲಿ ವಿಷ್ಣುವರ್ಧನ್ ಜೊತೆಗೆ ಸುಹಾಸಿನಿಯವರು ಪಾರ್ಟ್ ಮಾಡಿದ್ದು ನಮಗೆ ಮೊದಲನೇ ಚಿತ್ರದಲ್ಲೇ ಒಂದು ಅದ್ಭುತವಾದ ಯಶಸ್ಸು ಸಿಕ್ತು. 5 ವರ್ಷ ಆಯ್ತು ನಾನು ಮತ್ತೆ 2ನೇ ಮುತ್ತಿನಾರ ಮಾಡೋದಕ್ಕೆ. ಆವಾಗ ಸುಹಾಸಿನಿಗೆ ಮದುವೆ ಆಗ್ಬಿಟ್ಟಿತ್ತು. ಅಂತರಡು ಮಣಿರತ್ನಂ ಹತ್ರ ಪರ್ಮಿಷನ್ ಕೇಳಿ ನಾನು ಕರ್ಕೊಂಡು, ಯಾಕಂದ್ರೆ ಅವಾಗೆಲ್ಲ ಟೆರರಿಸ್ಟ್. ಸುಹಾಸಿನಿ ಒಂದು ದಿವಸ ಡೆಲ್ಲಿಯಿಂದ ಬರ್ಬೇಕಾದ್ರೆ ಟೆರರಿಸ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು ಅನಂತರಲ್ಲಿ. ಆಕೆ ವಾಪಸ್ ಹೋಗ್ಬಿಡ್ತೀವಿ ಅಂತ ಮನೆಯಲ್ಲೆಲ್ಲ ಫೋನ್ ಮಾಡಿದ್ರು. ಬಟ್ ಆಕೆ ಇಲ್ಲ, ನಾನು ಪಿಕ್ಚರ್ ಮುಗಿಸ್ತೀವಿ ಅಂತೇಳಿ. ಆ ವಿಷ್ಣುವರ್ಧನ್ ಸುಹಾಸಿನಿ ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿ ವರ್ಕೌಟ್ ಆಯ್ತು. ಅದು ಒಂದೊಂದು ಚಿತ್ರದಲ್ಲಿ ಒಂದೊಂದು ಹೀರೋ ಹೀರೋಯಿನ್ ಕಾಂಬಿನೇಷನ್ಗಳು ವರ್ಕೌಟ್ ಆಗ್ಬಿಡುತ್ತೆ. ಅದು ಒಂದ್ಸರಿ ಪ್ರೇಕ್ಷಕರು ಒಪ್ಕೊಂಡ ಮೇಲೆ ಅದು ಎಷ್ಟೋ ವರ್ಷ ಆ ಕಾಂಬಿನೇಷನ್ ನಡೀತಾ ಇದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಹೀಗೆ ಒಂದು ಮುತ್ತಿನಾರ ಆಗಿದೆ. ಹೆಚ್ಚು ಕಡಿಮೆ ನಾವು ಪಬ್ಲಿಸಿಟಿನಲ್ಲಿ ಶ್ರೀನಿವಾಸ್ ಹೇಳಿದಂಗೆ ಪ್ರೇಮಕಥೆ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ. ಬಟ್ ಆದ್ರೂ ಒಂದೊಂದ್ಸರಿ ತಪ್ಪನ್ನ ತಿದ್ಕೋಬೇಕಾಗುತ್ತೆ. ಈಗ ಕಾಲ ಮಿಂಚೋಗಿದೆ ತಪ್ಪಕ್ಕೆ, ತಪ್ಪು ತಿದ್ಕೊಳ್ಳೋಕ್ಕೆ. ನೋಡೋಣ ಮುಂದೆ ಗೊತ್ತಿರ್ಬೇಕು. ಅವ್ರ ಬ್ರದರ್ಸ್ ಇಬ್ಬರು ರಾಜ್ಕುಮಾರ್, ರಾಮ, ವಿಷ್ಣುವರ್ಧನ್ ಭರತ. ಯಾಕೆ ಮಾಡಬಾರ್ದು ಏನಿದೆ ಅಂತ ನಾನು ಅಮೆರಿಕಾ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇನ್ಮೇಲೆಲ್ಲ ಈಗ ನೋಡಿ ನರಸಿಂಹ ಅಂತ ಒಂದು ಸಿನಿಮಾ ಬಂತು, ಜನ ಇಟ್ಕೊಂಡು ನೋಡಿದ್ರು. ಈ ಮುಂದಕ್ಕೆ ಇನ್ಮೇಲೆ ಸಿನಿಮಾ ಎಲ್ಲ ಬರುತ್ತೆ. MGR ವಾಪಸ್ ಬರ್ತಾರೆ, ರಾಜ್ಕುಮಾರ್ ವಾಪಸ್ ಬರ್ತಾರೆ, ಚಾಪ್ಲಿನ್ ವಾಪಸ್ ಬರ್ತಾರೆ. ಅದೆಲ್ಲ ಈ ಏನಲ್ಲಿ ಬರುತ್ತೆ. ನೋಡೋಣ ದೇವ್ರು ಏನೇನು ಬುದ್ಧಿ ಕೊಡ್ತಾನೆ, ಶಕ್ತಿ ಕೊಡ್ತಾನೆ. ದುಡ್ಡು ಪರವಾಗಿಲ್ಲ, ಪ್ರೇಕ್ಷಕರಿದ್ದೀರ, ನೀವು ಕೊಡ್ತೀರ. ಈ ಹೇಳಿ ಇಂಥ ಒಂದು ಸಂದರ್ಭದಲ್ಲಿ ವಿಷ್ಣು ಅಭಿಮಾನಿಗಳು ನನ್ನ ಜೊತೆ ಸದಾ ಸುಮಾರು 75ನೇ ಇಸ್ವಿಯಿಂದ ನಾನು ಯಾವತ್ತೂ ನಾಡೋಳೆ ಮಾಡಿದ್ನೋ ಅದಕ್ಕಿಂತ ಮೊದಲು ಜೊತೆಲೇ ಇದ್ದೀರ. ಎಷ್ಟೋ ಕಷ್ಟಗಳನ್ನ ನೀವು ಪಟ್ಟಿದ್ದೀರ ನನಗೆ ಗೊತ್ತು. ನಿಮ್ಗೆ ಹೊಡೆದಿದ್ದಾರೆ, ನಿಮ್ ತಲೆ ಹೊಡೆದಾಕಿದ್ದಾರೆ, ನಿಮ್ಗೆ ಬೆಂಕಿ ಹಾಕಿದ್ದಾರೆ, ಖಾರದ ಪುಡಿ ಹೆಚ್ಚಿದ್ದಾರೆ, ಬ್ಲೇಡಲ್ಲಿ ಹೊಡೆದಿದ್ದಾರೆ, ಇದೆಲ್ಲ ಗೊತ್ತು ನನಗೆ. ಬಟ್ ಆದ್ರೂ ಮೇಲೊಬ್ಬ ಇದ್ದಾನೆ, ಅವರವ್ರು ಮಾಡಿದ ತಪ್ಪಿಗೆ ಅವರವರು ಎಲ್ಲೋ ಒಂದ್ ಕಡೆ ರೀಪೇ ಮಾಡ್ತಾರೆ. ದೇವರು ರೀಪೇ ಮಾಡದೇ ಇರಲ್ಲ. ಆದ್ರಿಂದ ಯಾವಾಗಲೂ ನಾನು ನಿಮಗೆಲ್ಲ ಚಿರಋಣಿ. ಹೀಗೆ ನಿಮ್ಮ ಬಂಧನ ಮುತ್ತಿನ ಹಾರವಾಗಿರ್ಲಿ ಅಂತ ಹೇಳಿ